ಕೊರೋನಾ ಸೋಂಕಿಗೆ ತಮಿಳು ಹಿರಿಯ ನಟ ಬಲಿಯಾಗಿದ್ದಾರೆ. ತಮಿಳು ಸೂಪರ್ ಸ್ಟಾರ್ ವಿಜಯಕಾಂತ್ ನಿಧನಗೊಂಡಿದ್ದಾರೆ. ಕೊರೋನಾ ಸೋಂಕಿನಿಂದ ಬಳಲ್ತಾ ಇದ್ದಂತಹ ವಿಜಯಕಾಂತ್ ಅವರು ನಟ ಮತ್ತು ಡಿಎಂಡಿಕೆ ನಾಯಕ ಕೂಡ ಹೌದು. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ವಿಜಯಕಾಂತ್ ಅಸುನೀಗಿದ್ದಾರೆ. ವಿಜಯಕಾಂತ್ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಚೆನ್ನೈನಲ್ಲಿ ನಟ ವಿಜಯಕಾಂತ್ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನರಲ್ ಚೆಕಪ್ ಅಂತ ಹಾಸ್ಪಿಟಲ್ಗೆ ಹೋಗಿದ್ರು ವಿಜಯಕಾಂತ್. ಈ ವೇಳೆ ವಿಜಯಕಾಂತ್ ಅವರಿಗೆ ಕೋವಿಡ್ ಪಾಸಿಟಿವ್ ಇರುವಂತಹ ಮಾಹಿತಿಯನ್ನ ಡಾಕ್ಟರ್ಸ್ ನೀಡ್ತಾರೆ. ಆಸ್ಪತ್ರೆಗೆ ದಾಖಲಾದ ಬಳಿಕ ಅವರಿಗೆ ಉಸಿರಾಟದ ತೊಂದರೆ ಮತ್ತೆ ಕಾಣಿಸಿಕೊಳ್ಳುತ್ತೆ. ನಿನ್ನೆ ವೆಂಟಿಲೇಟರ್ನಲ್ಲಿಟ್ಟು ಚಿಕಿತ್ಸೆಗಂತ ಹೇಳಿ ಚಿಕಿತ್ಸೆಯನ್ನ ನೀಡ್ತಾ ಇದ್ರು ವೈದ್ಯರು. ಆದರೆ ಉಸಿರಾಟದ ಸಮಸ್ಯೆ ಮಾತ್ರ ಕಡಿಮೆ ಆಗಿರಲಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅವರ ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಜನಸಾಗರ, ಅವರ ಅಭಿಮಾನಿಗಳ ಸಾಗರ ಹೇಗೆ ಹರಿದು ಬರ್ತಾ ಇದೆ ಅಂತ. ಕೇವಲ ನಟ ಮಾತ್ರವಲ್ಲ, ಅವರು ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ರು. ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಿಸದೆ ಅವರು ಕೊನೆಯುಸಿರೆಳೆದಿದ್ದಾರೆ. ತಮಿಳಿನಲ್ಲಿ ಹಲವು ಹಿಟ್ ಚಿತ್ರಗಳಲ್ಲಿ ನಟಿಸಿರುವಂತಹ ನಟ ವಿಜಯಕಾಂತ್ ನಂತರ ರಾಜಕೀಯದಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದಂತಹ ನಟ. 71 ವರ್ಷದ ನಟ ಜನಿಸಿದ್ದು 1952. ಅವರು ಕೊನೆಯುಸಿರೆಳೆದಿದ್ದು ಇವತ್ತಿನ ದಿನ. ದೃಶ್ಯದಲ್ಲಿ ಗಮನಿಸಬಹುದು, ತಮ್ಮ ನೆಚ್ಚಿನ ನಟ ನಾಯಕನನ್ನ ಕಳೆದುಕೊಂಡು ಜನ ಕಣ್ಣೀರಿಡ್ತಾ ಇದ್ದಾರೆ, ಕಂಬನಿ ಮಿಡಿತಾ ಇದ್ದಾರೆ. ಸ್ಟಾಲಿನ್ ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಅಲ್ಲಿ ನೆರೆದಿರುವಂತಹ ಜನರನ್ನ ಕಂಟ್ರೋಲ್ ಮಾಡೋದೇ ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗ್ಬಿಟ್ಟಿದೆ. ಜನರಲ್ ಚೆಕಪ್ ಅಂತ ಹೇಳಿ ವಿಜಯಕಾಂತ್ ಅವರು ಹಾಸ್ಪಿಟಲ್ಗೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಕೋವಿಡ್ ಟೆಸ್ಟ್ ಕೂಡ ಮಾಡಿಸಲಾಗುತ್ತೆ. ಕೋವಿಡ್ ಪಾಸಿಟಿವ್ ಬರುತ್ತೆ. ಅದಾದ ನಂತರ ಅವರು ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದ ನಂತರ ನಿನ್ನೆ ಉಸಿರಾಟದ ಸಮಸ್ಯೆ ಅವ್ರಿಗೆ ಕಾಣಿಸ್ಕೊಳ್ಳುತ್ತೆ. ಆ ಸಮಸ್ಯೆ ಕಡಿಮೆ ಆಗೋದಿಲ್ಲ, ಅಧಿಕವಾಗ್ತಾನೆ ಹೋಗುತ್ತೆ. ಸೊ ಇವತ್ತು ಬೆಳಗ್ಗೆ ಅವರು ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಆಘಾತಕಾರಿ ಸುದ್ದಿ ವಿಜಯಕಾಂತ್ ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಅವರ ಆಪ್ತ ವಲಯಕ್ಕೆ, ಇಡೀ ತಮಿಳುನಾಡಿಗೆ ತಿಳಿಯುತ್ತೆ. ಸೊ ಅದಾದ ನಂತರ ಜನ ಬೇರೆ ಬೇರೆ ಭಾಗದಿಂದ ಅವರ ಅಂತಿಮ ದರ್ಶನ ಪಡೆಯೋಕ್ಕೋಸ್ಕರ ಸಾಕಷ್ಟು ಜನಸಾಗರ ಹಾಸ್ಪಿಟಲ್ ಮುಂಭಾಗ ಸೇರಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಅವ್ರನ್ನ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ತಮಿಳುನಾಡಿನಲ್ಲಿ ಸದ್ಯಕ್ಕೆ ಮಾಡಲಾಗಿದೆ. ವೆಂಟಿಲೇಟರ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಹೀಗಿದ್ದರೂ ಕೂಡ ಅವರು ಚಿಕಿತ್ಸೆಗೆ ಸ್ಪಂದಿಸಲಿಲ್ಲ. ಇವತ್ತು ಬೆಳಗ್ಗೆ ಚೆನ್ನೈನ ಖಾಸಗಿ ಹಾಸ್ಪಿಟಲ್ನಲ್ಲಿ ಹಿರಿಯ ನಟ ವಿಜಯಕಾಂತ್ ಅವರು ನಿಧನಗೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.